ಇಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಇವತ್ತು ಏನು ಎಸ್ ಎಲ್ ಭೈರಪ್ಪ ಅವ್ರನ್ನ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಅವರ ಒಂದು ಸಾಹಿತ್ಯವನ್ನು ಇಷ್ಟಪಡುವಂಥವರು ಮತ್ತು ಭೈರಪ್ಪ ಅವ್ರನ್ನ ಇಷ್ಟಪಡುವಂಥವ್ರು ಇವತ್ತು ಅವ್ರನ್ನ ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ಬರ್ತಾ ಇರುವಂಥದ್ದು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಸಾಹಿತಿ ಆದಂತಹ ಕಾದಂಬರಿಕಾರರಾದಂತಹ ಎಸ್ ಎಲ್ ಭೈರಪ್ಪ ಅವರು ನಿಧನರಾಗಿದ್ದಾರೆ. ಅವರ ಅಂತಿಮ ದರ್ಶನವನ್ನು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸರ್, ಅವರ ಕಾದಂಬರಿ ಬಗ್ಗೆ ಹೇಳೋದಾದರೆ, ಅವರ ಬರವಣಿಗೆ ಬಗ್ಗೆ ಹೇಳೋದಾದರೆ, ಅವರ ಬಗ್ಗೆ ಹೇಳೋದಾದರೆ ಸರ್? ತುಂಬ ಹೇಳಬಹುದು. ಒಂದೆರಡು ಸಂಗತಿಗಳನ್ನು ಹೇಳೋದಾದರೆ, ಅವರ ಕಾದಂಬರಿಗಳು ಒಂದೊಂದು ಕೂಡ ಬಹಳ ವಿಶೇಷವಾದಂತಾನೆ. ಒಂದೊಂದು ಕಾದಂಬರಿಗೂ ಕೂಡ ಅವರು ಅಪಾರವಾದ ಅಧ್ಯಯನ ಮಾಡೋರು. ಯಾವುದನ್ನು ನಾವು ಹೋಮ್ವರ್ಕ್ ಅಂತ ಹೇಳ್ತೀವೋ, ಯಾವುದನ್ನು ಬೇಸ್ ವರ್ಕ್ ಅಂತ ಹೇಳ್ತೀವೋ ಎಲ್ಲದನ್ನು ಮಾಡೋರು. ಯಾವುದನ್ನು ಕೂಡ ಅವರು ಅವಸರದಲ್ಲಿ ಮಾಡ್ತಾ ಇರಲಿಲ್ಲ. ಹಾಗಾಗಿ ಅವರ ಎಲ್ಲ ಕೃತಿಗಳು ಕೂಡ ರಸಪಾಕ ಅಂತ ಹೇಳಬಹುದು. ಅದು ಸಾಮಾಜಿಕ ಸಂಘರ್ಷ ಇರಬಹುದು, ಜಾತಿಗಳ ಬಗ್ಗೆ ಇರಬಹುದು, ಈ ಥರದ ಅನೇಕ ವಿಷಯಗಳನ್ನು ಭಾಳ ಅದ್ಭುತವಾಗಿ ಅವರು ಅದನ್ನು ಹೇಳಿದ್ದಾರೆ. ಈಗ ದಾಟು ಕಾದಂಬರಿನೇ ಹೇಳೋದಾದರೆ 1930ರಲ್ಲಿ ಬ್ರಿಟಿಷರ ಕಾಲದಲ್ಲಿ ಈ ಜಾತಿ ಗಣತಿ ಆಯಿತು. ಅದರ ವಿಷಯ ಬಹಳ ಅದ್ಭುತವಾಗಿ ಬರೆದಿದ್ದಾರೆ. ಅದನ್ನು ದಾಟು ಬಂದು ಕೂಡ ಸುಮಾರು 40-50 ವರ್ಷ ಆಯಿತು. ಈಗ ಮತ್ತೆ ಜಾತಿ ಗಣತಿ ಸಂದರ್ಭದಲ್ಲಿ ಆ ದಾಟುನಲ್ಲಿ ಬಂದ ಅನೇಕ ಸಂಗತಿಗಳನ್ನು ನಾವು ನೆನಪು ಮಾಡ್ಕೋಬೋದು. ಅಷ್ಟೇ ಅಲ್ಲ, ಅವರು ಒಂದು ಸರಿ ಹೇಳಿದರು, ಏನು ಅಂತ ಹೇಳಿದ್ರೆ, ಸಾಹಿತ್ಯಕ್ಕಿಂತ ಸಂಗೀತ ದೊಡ್ಡದು, ನನಗೆ ಸಂಗೀತ ಸಾಹಿತ್ಯಕ್ಕಿಂತ ದೊಡ್ಡದು ಹಾಗೆ ಅಂತ. ಅವರ ಮನೆಯಲ್ಲಿ ಕೂಡ ಹೇಳ್ತಾ ಇದ್ರು, ನಾನು ತುಂಬ ಸಂಗೀತದ ಸಿಡಿಗಳನ್ನು ಕ್ಯಾಸೆಟ್ಗಳನ್ನು ಎಲ್ಲ ಇಟ್ಟಿದ್ದೀನಿ ಹಾಗೆ ಅಂತ. ರವಿಶಂಕರ್ ಆಗ್ಬೋದು, ಭೀಮಸೇನ್ ಜೋಶಿ ಆಗ್ಬೋದು, ಜಸರಾಜ್ ಆಗ್ಬೋದು, ಇವರೆಲ್ಲರದ್ದು ಕೂಡ ಕೇಳ್ತೀನಿ ಹಾಗೆ ಅಂತ. ವಿಶೇಷವಾಗಿ ಅನ್ವೇಷಣ ಮತ್ತು ಗುರುಭಂಗ ಮತ್ತು ಅವರ ಆತ್ಮವೃತ್ತಾಂತ, ಭಿತ್ತಿ ಇವೆಲ್ಲ ಬರಿಬೇಕಾದ್ರೆ ಅವರು ಏಕಾಂತದಲ್ಲಿ ಬರಿತಾಯಿದ್ರು. ಯಾವುದೇ ರೀತಿ ಒಂದು ರೀತಿ ಕಿರಿಕಿರಿ ಆಗದ ಹಾಗೆ ಕೂತು ಬರಿತಾಯಿದ್ರು ಏಕಾಂತದಲ್ಲಿ. ಆಗ ಕೆಲವು ಸರ್ತಿ ಭಾವನೆಗಳ ಮಹಾಪೂರ ಬಂದಾಗ ಅವ್ರಿಗೆ ಅನ್ನಿಸ್ತಾ ಇತ್ತಂತೆ, ಸ್ವಲ್ಪ ಹೊತ್ತು ನಿಲ್ಲಿಸೋಣ ಹಾಗೆ ಅಂತ. ಆ ನಿಲ್ಲಿಸ್ಬಿಟ್ಟು ಅವರೇನು ಮಾಡ್ತಾಯಿದ್ರು, ಅವ್ರಿಗೆ ಇಷ್ಟವಾದ ಕೆಲವು ರಾಗಗಳನ್ನು ಕೇಳ್ತಾಯಿದ್ರು ಹಾಗೆ ಅಂತ. ಆಮೇಲೆ ಸ್ವಲ್ಪ ಹೊತ್ತಿಗೆ ಮತ್ತೆ ಅದನ್ನು ಬರವಣಿಗೆನ ಅವರು ಮುಂದುವರಿಸ್ತಾ ಇದ್ರು ಹಾಗೆ ಅಂತ. ಎಷ್ಟು ಆಶ್ಚರ್ಯ ಅಂತ ಹೇಳಿದ್ರೆ, ಬರವಣಿಗೆನಲ್ಲಿ ಆ ಒಂದು ಇದರಲ್ಲಿ ಯಾವ ರಸ ಅಲ್ಲಿ ವ್ಯಕ್ತ ಆಗುತ್ತೋ ಆ ರಾಗದ ರಸ ಕೂಡ ಅದೇ ಆಗಿತ್ತು ಹಾಗೆ ಅಂತ. ಅಂದರೆ ಎರಡೂ ಕೂಡ ಸಿಂಕ್ರನೈಸ್ ಆಗ್ತಾ ಇತ್ತು ಅಂತ. ಇದು ಬಹಳ ಅದ್ಭುತ. ಇದು ಮಹಾನ್ ಲೇಖಕರಿಗೆ ಮಾತ್ರ ಸಾಧ್ಯ ಆಗುತ್ತೆ. ಇದನ್ನು ಅವರು ಭಿತ್ತಿನಲ್ಲಿ ಭಾಳ ಅದ್ಭುತವಾಗಿ ಬರೆದಿದ್ದಾರೆ. ಮತ್ತು ಅವರು ಸಿಕ್ಕಾಗ ಕೂಡ ಈ ಥರದ್ದೆಲ್ಲ ಅನೇಕ ಸಂಗತಿಗಳನ್ನು ಹೇಳ್ತಾ ಇದ್ರು. ಅವರು ಒಂದೊಂದು ಕಾದಂಬರಿಗೆ ಯಾವ ರೀತಿ ಅವರ ಸಿದ್ಧತೆ ಇರ್ತಾಯಿತ್ತು ಹಾಗೆ ಅಂತ. ಅವರು ವಿಶೇಷವಾಗಿ ಪರ್ವ ಬಗ್ಗೆ ಬರೆದಿದ್ದಾರೆ. ಅವರು ಏನಂತ ಹೇಳಿದ್ರೆ, ಮಹಾಭಾರತದ್ದೆಲ್ಲ ಕಥೆಯೆಲ್ಲ ಓದಿದ್ದೆ, ಸಾಕಷ್ಟು ಪ್ರವಾಸನೂ ಮಾಡಿದ್ದೆ. ನಾನು ದೆಹಲಿನಲ್ಲಿದ್ದಾಗ ಅನೇಕ ಬಾರಿ ಹೋಗಿದ್ದೆ. ಆದರೆ 74-75 ಹೊತ್ತಿಗೆ ಏನೊಂದು ಮಹಾಭಾರತ ಬರಿಬೇಕು ಅಂತ ಅನ್ನಿಸ್ತು. ಹಾಗೆ ಮತ್ತೆ ಪ್ರವಾಸ ಮಾಡಿದೆ ಅಂತ, ಮತ್ತೆ ಎಲ್ಲ ನೋಟ್ಸ್ ಮಾಡ್ಕೊಳ್ತಾರೆ. ಈ ಥರದ್ದೆಲ್ಲ ಭಾಳ ವಿಶೇಷ. ಅದು ಇದನ್ನು ಕೂಡ ಬರೆದಿದ್ದಾರೆ. ಬದ್ರಿನಾಥ್ ಮತ್ತು ಅಲ್ಲಿ ಕೆಳಗಡೆ ಇರತಕ್ಕಂಥ ಒಂದು ಇದರ ಮಧ್ಯೆ ಜ್ಯೋತಿರ್ಮಠ ಅಂತಿದೆ, ಜೋಶಿ ಮಠ ಅಂತ ಹೇಳ್ತಾರೆ. ಅದರ ಮಧ್ಯೆ ಪಾಂಡುಕೇಶ್ವರ ಅಂತಿದೆ. ಅವ್ರ ವಿಶೇಷ ಅಂತ ಹೇಳಿದ್ರೆ, ಅವರು ಸಂಸ್ಕೃತಿ ಅಧ್ಯಯನ ಮಾಡ್ತಾಯಿದ್ರು, ಸಮಾಜಶಾಸ್ತ್ರೀಯ ಅಧ್ಯಯನ ಮಾಡ್ತಾಯಿದ್ರು, ಜನಗಳನ್ನು ಅಧ್ಯಯನ ಮಾಡ್ತಾಯಿದ್ರು. ದ್ರೌಪದಿಯ ಒಂದು ವ್ಯಕ್ತಿತ್ವವನ್ನು ಬರಿಬೇಕಾದ್ರೆ, ಅದ್ಭುತವಾಗಿ ಬರಿಬೇಕಾದ್ರೆ, ಅವರು ಪಾಂಡುಕೇಶ್ವರದಲ್ಲಿ ಆ ಜನಗಳನ್ನೆಲ್ಲ ಮಾತಾಡಿಸಿ ಅವರ ಜೀವನ ಹೇಗೆ, ಅಲ್ಲಿ ಬಹುಪತಿತ್ವ ಇತ್ತು, ಈಗಲೂ ಇದೆ ಅಲ್ಲಿ, ಅದರ ವಿಷಯಗಳನ್ನೆಲ್ಲ ಬಹಳ ಅದ್ಭುತವಾಗಿ ಬರೆದಿದ್ದಾರೆ. ಈ ಥರ ಯಾವುದನ್ನೇ ಆಗಲಿ ಅವರು ಆ ರೀತಿ ನೋಡ್ತಾ ಇದ್ರು, ಹೇಳ್ತಾ ಇದ್ರು, ನಾನು ಕಂಡಕ್ಟೆಡ್ ಟೂರ್ಗಳಿಗೆ ಹೋಗಲ್ಲ ಹಾಗೆ ಅಂತ. ನಾನು ಹೋಗುವಂಥದ್ದು ಜನಗಳ ಮನೆಗೆ ಹೋಗ್ತೀನಿ, ಜನಗಳನ್ನು ಪರಿಚಯ ಮಾಡ್ಕೊಳ್ತೀನಿ, ಆಗ ನಿಜವಾದ ಭಾರತದ ಒಂದು ಚಿತ್ರ ಸಿಕ್ಕುತ್ತೆ ಹಾಗೆ ಅಂತ. ಇದು ಅವರ ವಿಶೇಷ. ಸರ್, ಈಗ ಇಷ್ಟೆಲ್ಲ ವಿಚಾರವನ್ನು ಇಟ್ಕೊಂಡು ಅವರು ಬರಿತಾ ಇದ್ದಂಥವ್ರು, ಮತ್ತು ಉತ್ತಮ ಚಿಂತನೆಗಳನ್ನ ಇಟ್ಕೊಂಡು ಬರೀತಾರೆ. ಆದರೂ ಕೂಡ ವಿವಾದಾತ್ಮಕವಾಗಿದ್ದಂಥವ್ರು ಇಷ್ಟು ದಿನ. ಇಲ್ಲ, ವಿವಾದ ಅಂತ ಹೇಳಿದ್ರೆ ಆ ಥರ ಅಲ್ಲ. ಅದು ವಿವಾದಗಳು ಇದ್ದೇ ಇರುತ್ತೆ. ಅವರದಕ್ಕೆ ಒಂದು ಕನ್ನಡಿ ಹಿಡಿದಿರ್ತಾರೆ. ಅವರು ವಿವಾದ ಸೃಷ್ಟಿ ಮಾಡೋದೇ ಇಲ್ಲ. ಇರುತ್ತೆ, ಬೇಕಾದಷ್ಟು ಆ ಥರದ್ದೆಲ್ಲ ಇರುತ್ತೆ. ಅದ್ರ ಬಗ್ಗೆ ಭಾಳ ಜನ ಮಾತಾಡೋದಿಲ್ಲ. ಸತ್ಯ ಏನು ಅಂತ ಯಾರಿಗೂ ಬೇಕಾಗೋದಿಲ್ಲ. ನಾವೆಲ್ಲರೂ ಕೂಡ ಸಾಮಾನ್ಯ ಜನ ಒಂದು ಭ್ರಮೆನಲ್ಲಿರ್ತೀವಿ, ಒಂದು ಅಸತ್ಯದ ಒಂದು ಇದರಲ್ಲಿ ಕಾರ್ಮೋಡದಲ್ಲಿ ಇರ್ತೀವಿ. ಭೈರಪ್ಪನವರ ಥರದವರು ನಮಗೆ ಒಂದು ಬೆಳಕನ್ನು ಕೊಡ್ತಾರೆ.
ಆ ಒಂದು ವಿಮರ್ಶೆ, ಆ ಸಂಘರ್ಷದ ಒಂದು ಚಿತ್ರ ಕೊಡ್ತಾರೆ. ನೀವೇ ತೀರ್ಮಾನ ಮಾಡಿ ಹಾಗೆ ಅಂತ. ಸತ್ಯದ ಒಂದು ದರ್ಶನನೇ ಅವರ ಎಲ್ಲ ಕಾದಂಬರಿಗಳ ಒಂದು ಸಂದೇಶ ಅಂತ ಹೇಳ್ಬೋದು. ಮೇಡಮ್, ಏನು ಭೈರಪ್ಪ ಅವರ ಬರವಣಿಗೆ ಎಷ್ಟು ದಿನ ಸಿಗ್ತಾ ಇತ್ತು, ಇನ್ಮೇಲೆ ಇಲ್ಲ ಅಂತ ಹೇಳಿದ್ರೆ ಎಷ್ಟು ನೋವಾಗುತ್ತೆ? ಅದು ನೋವೇ. ಭೈರಪ್ಪನವರ ಇದಿಲ್ಲ, ಕೃತಿಗಳಿಲ್ಲ ಅಂದರೆ ನೋವೇ. ಆದರೆ ಅವ್ರು ಏನು ಬರೆಯೋದನ್ನ ಉಳಿಸೇ ಇಲ್ಲ. ಒಂದು ಸಾವಿಂದ, ಜೀವನದಿಂದ ಅವ್ರು ಎಲ್ಲ ಕಾದಂಬರಿಗಳನ್ನ ನೋಡ್ತಾ ಹೋಗಿ ಸಾವನ್ನು ಅದ್ಭುತವಾಗಿ ಚಿತ್ರಿಸಿದ್ದಾರೆ, ಹಣವನ್ನು ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಹಣದ ಬಗ್ಗೆ ಯೋಚನೆ ಮಾಡೋ ರೀತಿ, ಸಾವನ್ನು ಯೋಚನೆ ಮಾಡೋ ರೀತಿ, ಹೆಣ್ಣಿನ ಬಗ್ಗೆ ಯೋಚನೆ ಮಾಡೋ ರೀತಿ, ನೀವು ಯಾವುದನ್ನ ಇವತ್ತಿನವ್ರು ಏನೇನು ಬರೆಯೋಕ್ಕಿನ್ನ ಶುರು ಮಾಡಿದಾರೋ ಆ ಥರದರಲ್ಲೇ ಒಂದು ಟೆಕ್ಸ್ಟ್ ಬುಕ್ ಥರ ಇದೆ ಅವರ ಕೃತಿಗಳು. ಅದ್ಭುತವಾಗಿದೆ. ಅವ್ರು ಇನ್ನೇನು ಉಳಿಸಿಲ್ಲ. ಯಾನ, ಆಕಾಶಕ್ಕೆ ಸಂಬಂಧಪಟ್ಟದ್ದು, ವ್ಯೋಮಕ್ಕೆ ಸಂಬಂಧಪಟ್ಟಿದ್ದು ಎಲ್ಲವೂ ಬರೆದು ಮುಗಿಸಿದ್ದಾರೆ. ಭೈರಪ್ಪ ಅವರು 40 ವರ್ಷದ ಹಿಂದೆನೇ ಕೂಡ ಸಾವು ಅಂದರೆ ಏನು ಅಂತ ಹೇಳಿದ್ರೆ ಆಕ್ಸಿಜನ್ ಸಪ್ಲೈ ಅಷ್ಟೇ, ಅದು ನಿಂತೋದ್ರೆ ಹೋಗುತ್ತೆ, ಅದಕ್ಕೆ ನಾನು ಇವತ್ತು ರೆಡಿ ಇದ್ದೀನಿ ಅಂತ ಹೇಳಿದವರು. ಇಲ್ಲ, ಅದು ಹೇಳ್ದಂಗೆ ಬದುಕಿದವರು. ಅವರ ಮಾತಿಗೂ ಅವರ ಜೀವನಕ್ಕೂ ಹೆಚ್ಚು ವ್ಯತ್ಯಾಸ ಇಲ್ಲ. ತುಂಬ ಜನ ಏನು ಮಾಡ್ತಾರೆ, ವೇದಿಕೆಯಲ್ಲಿ ಏನೋ ಮಾತಾಡಿರ್ತಾರೆ, ಅವ್ರ ಜೀವನ ಬೇರೆ ಥರ ಇರುತ್ತೆ. ನೀವು ಎಲ್ಲೇ ನೋಡಿ ಭೈರಪ್ಪನವರ ಮಾತು ಹೇಗೋ ಅವ್ರ ಜೀವನ ಹಾಗೇನೆ. ಅದ್ರಲ್ಲಿ ಏನು ವ್ಯತ್ಯಾಸಗಳಿಲ್ಲ, ಅದ್ರಲ್ಲಿ ಕಲ್ಮಶವೇ ಇಲ್ಲ. ಓಪನ್ ಮಿರರ್ ಅವರು. ಹಾಗಾಗಿ ಅವ್ರ ಕೃತಿಗಳನ್ನ ಅಧ್ಯಯನ ಮಾಡೋದು, ಅವ್ರ ಬದುಕಿದ್ದಂಗೆ ಅವ್ರು ಹೇಳ್ದಂಗೆ ಕೆಲವು ಬದುಕೋದನ್ನು ನಾವು ಅಡಾಪ್ಟ್ ಮಾಡ್ಕೊಂಡ್ರೆ ಸಾಕು. ಅದು ಯಾವ ವಯಸ್ಸಿನವರೇ ಆಗಿರ್ಬೋದು. ನಾವು ಇವತ್ತು 60 ಇರ್ಬೋದು, 20 ವರ್ಷದ ಹುಡುಗರು ಇರ್ಬೋದು, ಯಾರೇ ಇರ್ಬೋದು. ಅದನ್ನು ನಾವು ಬಳಸ್ಕೊಂಡು ಹೋದರೆ ಸಾಕು, ಅದನ್ನು ಅನುಸರಿಸಿದ್ರೆ ಸಾಕು, ಜೀವನ ತುಂಬ ಚೆನ್ನಾಗಿರುತ್ತೆ. ಇದಿಷ್ಟು ಏನು ಸಾಹಿತ್ಯವನ್ನು ಮತ್ತು ಅವರ ಬರವಣಿಗೆಯನ್ನು ಪ್ರೀತಿಸುವಂತಹ ಜನರ ಹೇಳಿಕೆ. ಅವ್ರು ಹೇಳುವ ಪ್ರಕಾರ ಅವರು ನಿಧಾನರಾದ್ರೇನು, ಅವರು ಹೋದ್ರೇನು, ಅವರ ಬರವಣಿಗೆ, ಅವರ ಚಿಂತನೆ, ಅವರ ವಿಚಾರಗಳು ನಮ್ಮೊಂದಿಗೆ ಇರುತ್ತೆ. ಅವರನ್ನು ನಾವು ಯಾವಾಗಲೂ ಕೂಡ ಅವರನ್ನು ನಾವು ಬೆಂಬಲಿಸ್ತೀವಿ, ಅಂದರೆ ಅವ್ರನ್ನ ಫಾಲೋ ಮಾಡ್ತೀವಿ ಅನ್ನೋ ವಿಚಾರವನ್ನು, ಅವರ ಒಂದು ಬರಹ ಅಂದರೆ ಅವರ ಒಂದು ವಿಚಾರವನ್ನು ಮತ್ತು ಬರಹವನ್ನು ಪ್ರೀತಿಸುವಂಥವರು ಹೇಳಿದಂತಹ ಮಾತು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಸಂಜಯ್ ಗೌಡ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.